ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಈ ಸಾಮಾನೆಲ್ಲ ಇಡೋ ಜಾಗನ ಈ ಕಬೋರ್ಡ್ನ ಕ್ಲೀನ್ ಮಾಡೋಣ ಅಂತ ಕೂತೀನಿ. ಏನಾಗುತ್ತೆ ಅಂದರೆ ಸಾಮಾನು ಖಾಲಿ ಆದಾಗ ತರ್ತೀವಿ, ರೀಫಿಲ್ ಮಾಡ್ತೀವಿ, ಮತ್ತು ಹೆಚ್ಚಾಗಿದ್ದನ್ನು ಒಂದು ಕಡೆ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಅದರೊಳಗಡೆ ಒಂದೊಂದ್ಸತಿ ಏನಾಗುತ್ತೆ, ಸ್ವಲ್ಪ ಸಾಮಾನು ಉಳಿದಿರೋ ಪ್ಯಾಕೆಟು ಇರುತ್ತೆ, ಒಂದೊಂದ್ಸತಿ ಎಕ್ಸ್ಪೈರ್ ಆಗಿಬಿಟ್ಟಿರುತ್ತೆ ಡೇಟು. ಈ ರೀತಿ ಎಲ್ಲ ಒಂದು ಕಡೆ ಪೈಲಪ್ ಆಗ್ತಾ ಹೋಗಿರುತ್ತೆ. ಸರಿ, ಇವತ್ತು ಏನಾರು ಆಗಲಿ ಈ ಕೆಲಸನ ಮುಗಿಸ್ಬಿಡೋಣ ಅಂಥೇಳಿ ಕೂತೀನಿ. ಸಂಜೆ ಸಮಯ ಎಲ್ಲ ಸಾಮಾನುಗಳನ್ನೂ ತೆಗೆದಿರ್ತೀನಿ. ಹಾಗೆ ಕೆಲವೊಂದು ರೀಫಿಲ್ ಮಾಡೋದು ಇತ್ತು. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಬೆಳಗಿನ ಸಮಯದಲ್ಲಿ ಅಡುಗೆ ಎಲ್ಲ ಮಾಡ್ತಿದ್ದಾಗ ತಕ್ಷಣಕ್ಕೆ ಏನು ಬೇಕೋ ಅಷ್ಟನ್ನು ಮಾಡ್ಕೊಂಡು ಮುಗಿಸ್ಬಿಟ್ಟಿರ್ತೀವಿ. ಆವಾಗ ಡೀಟೇಲ್ಡಾಗಿ ಎಲ್ಲದನ್ನು ಮಾಡೋದಕ್ಕಾಗೋದಿಲ್ಲ. ಈಗ ಅದಕ್ಕೋಸ್ಕರ ಕೂತ್ಕೊಂಡು ಏನೇನಿದೆ ಏನೇನಿಲ್ಲ ನೋಡಿಬಿಟ್ಟು ಸಾರ್ಟ್ ಔಟ್ ಮಾಡೋಣ ಅಂಥೇಳಿ ಈ MTR ಶಾವಿಗೆ 2 ಪ್ಯಾಕೆಟ್ ಆಗೋಗಿದೆ. ಅಂದರೆ ಇನ್ನೂ ಯಾವುದು ಸದ್ಯಕ್ಕೆ ಎಕ್ಸ್ಪೈರ್ ಆಗೋ ಸ್ಥಿತಿಲಿಲ್ಲ, ಸಾಕಷ್ಟು ಸಮಯ ಇದೆ. ಆಮೇಲೆ ಈ ಬೇಳೆಗಳು ಕೆಲವೆಲ್ಲ ಏನಾಗುತ್ತೆ ಅಂದರೆ ಆ ಟೈಮಲ್ಲಿ ಡಬ್ಬಿ ಪೂರ್ತಿ ಹಿಡಿಸಿದ್ರೆ ಹಾಕಿ ಇಟ್ಕೊಂಡ್ಬಿಡ್ತೀವಿ. ಇಲ್ಲ ಅಂತಂದರೆ ಚೂರು ಅಂಥೇಳಿ ಕ್ಲಿಪ್ಪೆಲ್ಲ ಹಾಕಿ ಅಥವಾ ರಬ್ಬರ್ ಬ್ಯಾಂಡ್ ಹಾಕಿ ಸ್ಟೋರ್ ಮಾಡೋದುಂಟು. ಕೆಲವೊಂದನ್ನು ನಾನು ಫ್ರೀಝರಲ್ಲೇ ಇಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಉದಾಹರಣೆಗೆ ಕಡಲೆಬೇಳೆ, ಯಾವ ಕ್ಷಣದಲ್ಲಿ ಅದು ಹುಳ ಬರುತ್ತೋ ಗೊತ್ತಾಗೋದಿಲ್ಲ. ಸಾಮಾನ್ಯವಾಗಿ ಈ ತೊಗರಿಬೇಳೆ, ಹೆಸರುಬೇಳೆ ಎಲ್ಲ ಅದು ದಿನಪರ್ತಿ ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಆಗ್ತಿರುತ್ತೆ. ಆದರೆ ಈ ಕಡಲೆಬೇಳೆ ಇದೆಲ್ಲದು ಕೂಡ, ಅಥವಾ ಯಾವ್ದಾದ್ರು ಕಾಳುಗಳು, ಇದೆಲ್ಲದು ಕೂಡ ದಿನ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗೋದಿಲ್ಲ. ತಂದಿದ್ದು ಬೇಗ ಖಾಲಿ ಆಗೋದಿಲ್ಲ. ಈ ರೀತಿ ಇಟ್ಟಾಗ ಹೊರಗಡೆ ಏನಾಗುತ್ತೆ, ಹಾಳಾಗೋ ಚಾನ್ಸಸ್ ಇರುತ್ತೆ. ಅಂಥದ್ದನ್ನು ನಾನು ಫ್ರೀಝರಲ್ಲಿ ಇಟ್ಟಿರ್ತೀನಿ. ಸರಿ, ಇವತ್ತೆಲ್ಲದನ್ನು ಮಾಡಿ ಮುಗಿಸ್ಬೋಣ. ಇದು ಒಂದು ತುಂಬ ದಿವಸದಿಂದ ತಲೆಯಲ್ಲಿ ಇದ್ದಿದ್ದ ಕೆಲಸ, ವಾರ 15 ದಿವಸದಿಂದ ಅಂದ್ಕೊಂಡು ಅದನ್ನು ಮಾಡ್ತಾಯಿದ್ದೀನಿ. ಇಷ್ಟು ಮಧ್ಯ ಉಪ್ಪು, ಟೇಬಲ್ ಸಾಲ್ಟ್ ಏನಿದೆಯಲ್ಲ ಇದನ್ನು ರೀಫಿಲ್ ಮಾಡಬೇಕಾಯಿತು. ಹೆಚ್ಚಾಗಿ ಇದನ್ನು ಅಡುಗೆಗೂ ಬಳಸ್ತೀನಿ ನಾನು, ಕಲ್ಲುಪ್ಪನ್ನು ಬಳಸ್ತೀನಿ. ಈ ಟೇಬಲ್ ಸಾಲ್ಟ್ ಏನಿದೆಯಲ್ಲ ಇದು ಸಾಮಾನ್ಯವಾಗಿ ಈ ತರಕಾರಿ ಹಣ್ಣುಗಳು ತೊಳೆಯೋದಕ್ಕೆ, ಆಮೇಲೆ ಕೆಲವೊಂದು ಯೋಗದಲ್ಲಿ ಕ್ರಿಯೆಗಳು ಮಾಡೋದಕ್ಕೆ, ಈ ಥರದಕ್ಕೆ ಇದು ಜಾಸ್ತಿ ಬೇಕಾಗ್ತಿರುತ್ತೆ. ಇದ್ರೊಳಗೆ ಅಯೋಡಿನ್ ಇರುತ್ತೆ, ಬಳಸಬೇಕು ಅಂತ ಎಲ್ಲರೂ ಹೇಳ್ತಾರೆ. ಕಲ್ಲುಪ್ಪು ಕೂಡ ಅದು ಕೂಡ ಇರುತ್ತೆ, ಹಾಗಾಗಿ ಅದನ್ನು ಕೂಡ ನಾವು ಬಳಸೋದ್ರಿಂದ ಏನು ತೊಂದರೆ ಇಲ್ಲ. ಈಗ ತೊಗರಿಬೇಳೆ ರೀಫಿಲ್ ಮಾಡಬೇಕಾಗಿತ್ತು. ಹಳೇದು ಒಂದು ಸ್ವಲ್ಪ ಬೇಳೆ ಉಳಿದಿತ್ತು. ಲಾಸ್ಟ್ ಟೈಮ್ ನಾನು ರೀಫಿಲ್ ಮಾಡ್ಬೇಕಾದ್ರೆ ಈ ಬಾಟ್ಲೆಲ್ಲ ತೊಳೆದಿಟ್ಟಿದ್ದೆ. ಹಾಗಾಗಿ ಈ ಸತಿ ತೊಳೆಯೋಕ್ಕೆ ಏನು ಹೋಗಲಿಲ್ಲ. ತೊಳೆದ್ರೂ ಕೂಡ ಸ್ವಲ್ಪ ಒಣಗ್ಸೋಕ್ಕೆ ಟೈಮ್ ಬೇಕು. ಇದ್ರ ಮುಚ್ಚಿರದ ಲಾಕಿಂಗ್ ಸಿಸ್ಟಮ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಈ ಡಬ್ಬಿಗಳು ಮುಂಚೆ ಶಾಪರ್ ಸ್ಟಾಪ್ನಲ್ಲಿ ಸಿಗ್ತಾಯಿತ್ತು. ಇವಾಗ ಇದು ಬರ್ತಿಲ್ಲ ಈ ಬ್ರ್ಯಾಂಡು. ನಾನು ಸಾಕಷ್ಟು ಎಲ್ಲ ಥರದ ಸೈಜಲ್ಲೂ ಎಲ್ಲ ಶೇಪ್ಸಲ್ಲೂ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ಟೈವಾನ್ ಬ್ರ್ಯಾಂಡ್. ಇದು ಹೆಸರು ಮರ್ತೋಯ್ತು ನನಗಿದು. ಇವಾಗ ಇದು ಶಾಪರ್ ಸ್ಟಾಪಲ್ಲಿ ಬರೋದೇ ಇಲ್ಲ. ಮುಂಚೆ ಶಾಪರ್ ಸ್ಟಾಪಲ್ಲೂ ಇರ್ತಿತ್ತು, ಹೋಮ್ ಸೆಂಟರಲ್ಲ ಏನಂದರೆ ಲೈಫ್ ಸ್ಟೈಲಲ್ಲೂ ಇರ್ತಿತ್ತು. ಸೊ ಈಗ ಇತ್ತೀಚಿನಲ್ಲಿ ಇದು ಬರ್ತಿಲ್ಲ. ಇದು ಮಾರನೇ ದಿವಸ ಬೆಳಗ್ಗೆ ಯಥಾ ಪ್ರಕಾರ ಅಡುಗೆ ತಿಂಡಿಯ ಸಂಭ್ರಮದಲ್ಲಿ ಈಗ ನಾನು ರಾಜ್ಮಾ ಮಸಾಲ ಮಾಡೋಣ ಅಂಥೇಳಿ ರಾಜ್ಮಾನ ಕೂಗಿಸಿ ಇಟ್ಕೊಂಡಿದ್ದೆ. ಅಂದರೆ ರಾತ್ರಿನೇ ನೆನೆಸಿದ್ದೆ, ಬೆಳಗ್ಗೆ ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿದ್ದೀನಿ. ಚಿತ್ರ ರಾಜ್ಮಾ ಬರುತ್ತಲ್ಲ ಅದನ್ನು ಬಳಸ್ತಾ ಇದ್ದೀನಿ. ಇನ್ನೊಂದು ಥರ ಡಾರ್ಕ್ ಕಲರ್ ಇರುತ್ತಲ್ಲ ಅದನ್ನು ಕೂಡ ಬಳಸ್ತೀನಿ. ಈ ಸತಿ ಇದಿತ್ತು, ಇದನ್ನು ಮಾಡೋಣ ಅಂತ ಅಂದ್ಕೊಂಡೆ. ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟು ಒಗ್ಗರಣೆಗೆ ಚಕ್ಕೆ, ಜೀರಿಗೆ, 1-2 ಕಪ್ಪು ಏಲಕ್ಕಿ, ಮಾಮೂಲಿ ಏಲಕ್ಕಿ ಇದೆಲ್ಲ ಹಾಕಿದ್ದೀನಿ. ಹಾಗೆ ಟೊಮ್ಯಾಟೊನ ಪ್ಯೂರೆ ಮಾಡ್ಕೊಂಡು ಹಾಕಿದ್ದೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಇದ್ರ ಪೇಸ್ಟನ್ನು ಹಾಕ್ಕೊಂಡಿದ್ದೆ. ಇದೆಲ್ಲದನ್ನು ಹುರಿದು ಚೆನ್ನಾಗಿದ್ದಾದಮೇಲೆ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿಣದ ಪುಡಿ, ಹಾಗೆಯೇ ಸ್ವಲ್ಪ ಗರಂ ಮಸಾಲ ಇದೆಲ್ಲ ಹಾಕಿಟ್ಕೊಂಡಿದ್ದೆ. ಖಾರದ ಪುಡಿ 2 ಥರದ್ದು ಹಾಕಿದ್ದೆ, ಬಣ್ಣಕ್ಕೊಂದು ಮತ್ತು ಖಾರಕ್ಕೊಂದು. ಇದೆಲ್ಲದೂ ಕೂಡ ಮಸಾಲೆ ಚೆನ್ನಾಗಿ ಒಗ್ಗರಣೆಯಲ್ಲಿ ಹುರಿದು ಎಣ್ಣೆ ಬಿಟ್ಟು ಆದಮೇಲೆ ಇದಕ್ಕೆ ಬೇಯಿಸಿರುವಂಥ ರಾಜ್ಮಾನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇದಕ್ಕೆ ಹಾಕೋದಕ್ಕೆ ಇನ್ನೇನೂ ಇಲ್ಲ. ಕೊತ್ತಂಬರಿ ಸೊಪ್ಪಿದ್ದರೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಇದೆಲ್ಲ ಚೆನ್ನಾಗಿ ಕುದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಕುದಿನ ಬರೆಸ್ಬೋದು. ನಮ್ಮಲ್ಲಿ ಹೊತ್ತು ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದಕ್ಕೆ ನಾನು ಏನು ಮಾಡಿದೆ, ಸ್ವಲ್ಪ ಕಸೂರಿ ಮೇಥಿನ ಹಾಕಿದೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಇದ್ರದ್ದು ಘಮ, ಅಂದರೆ ಇದ್ರ ರುಚಿ ಒಂಥರ ಇನ್ನೂ ಹೆಚ್ಚಾಗತ್ತೆ ಅಂತ ಹೇಳ್ಬೋದು. ಯಾವ ಅಡುಗೆ ಯಾವ್ದು ಬೇಕೋ ಅದನ್ನು ಹಾಕಬೇಕು, ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕೋಕ್ಕಾಗಲ್ಲ. ಇದಕ್ಕೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನೀವು ಇದನ್ನು ಬೇಕಾದರೆ ಜೀರಾ ರೈಸ್ ಜೊತೆ ತಿನ್ಬೋದು, ಚಪಾತಿ, ಫುಲ್ಕ ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು. ತಿಂಡಿಗೆ ಇವತ್ತಿನ ದಿವಸ ನಮ್ಮಲ್ಲಿ ಮೆಂತ್ಯ ದೋಸೆ ಮತ್ತು ಚಟ್ನಿ, ಅದು ಕೂಡ ಆ ಕಡೆ ಆಗ್ತಾಯಿದೆ. ಚಟ್ನಿಗೆ ಒಗ್ಗರಣೆ ಹಾಕಬೇಕಾಗಿತ್ತು. ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋ ಭರದಲ್ಲಿ ಒಂದೊಂದ್ಸತಿ ಮನಸ್ಸನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದನ್ನು ಮರ್ತು ಬಿಡ್ತೀವಿ ಅಂತ ಅನಿಸುತ್ತೆ. ಯಾವುದೆಲ್ಲ ಅಡುಗೆ ಮನೆ ಪಾತ್ರೆಗಳನ್ನ ಕ್ಲೀನಾಗಿ ತೊಳೆದು ಜೋಡಿಸ್ಬೇಕೋ, ಅಥವಾ ಯಾವೆಲ್ಲ ಸಾಮಗ್ರಿಗಳನ್ನು
ರೀಫಿಲ್ ಮಾಡಬೇಕು ಅಥವಾ ಯಾವುದೆಲ್ಲ ಹೊರಗಡೆಯಿಂದ ಕೊಂಡ್ಕೊಂಬರ್ಬೇಕು, ಮನೆ ವಿಷಯ ಅಂತ ಬಂದಾಗ ಬರೀ ಅಡುಗೆ ಮನೆ ಒಂದೇ ಅಲ್ಲ, ಮನೆಯ ಎಲ್ಲ ಭಾಗಗಳ ಬಗ್ಗೆನೂ ಗಮನ ಹರಿಸ್ತಾ ಹೋಗ್ತೀವಿ. ಆದರೆ ಮನಸ್ಸನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು ಎಲ್ಲೋ ಒಂದೊಂದು ಸತಿ ಹಿಂದೆ ಉಳಿದು ಬಿಡುತ್ತೆ. ಮನಸ್ಸನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಸುಲಭ ಹೇಳೋದು, ಆದರೆ ಒಂದೊಂದು ಸತಿ ಪಾಲಿಸೋದು ಕಷ್ಟ ಆಗುತ್ತೆ. ಆದರೂ ಕೂಡ ಕೆಲವೊಂದು ಸಿಂಪಲ್ ಆದ ರೂಲ್ಸ್ನ ಫಾಲೋ ಮಾಡೋದ್ರಿಂದ ಮನಸ್ಸು ಕೂಡ ಅಚ್ಚುಕಟ್ಟಾಗಿರುತ್ತೆ ಅಂತ ನನಗನ್ಸುತ್ತೆ. ಅದೇನು ಅಂತಂದರೆ, ಯಾವ ವಿಷಯನ ಮನಸ್ಸಿಗೆ ಹಾಕ್ಕೋಬೇಕು, ಯಾವುದನ್ನು ಮನಸ್ಸಿಗೆ ಹಾಕ್ಕೋಬಾರ್ದು ಅಂತ 2 ಕ್ಯಾಟಗರಿ ಮಾಡಿದ್ರೆ ಸುಲಭ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲ ವಿಷಯಗಳು ಮನಸ್ಸಿಗೆ ಹಾಕ್ಕೊಳ್ಬಾರ್ದು ಅಂತ ಇರೋವಂಥ ವಿಷಯಗಳನ್ನು ಹಾಕ್ಕೊಳ್ತಾ ಹೋದಾಗ ಏನಾಗುತ್ತೆ, ಮನಸ್ಸಿನ ಅಚ್ಚುಕಟ್ಟು ಉಳಿಯೋದಿಲ್ಲ. ಕೆಲವೊಮ್ಮೆ ಯಾರೋ ಏನೋ ಒಂದು ಹೇಳಿದ ಮಾತು, ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ಅನುಭವ ಅಥವಾ ಯಾವುದೋ ಒಂದು ಹಿಂದಿನ ನೆನಪು, ಇದೆಲ್ಲವೂ ಕೂಡ ಅನಾವಶ್ಯಕವಾಗಿ ಮನಸ್ಸಲ್ಲಿ ಕೂತಿರುತ್ತೆ. ಹಾಗೆ ಮತ್ತೆ ಮತ್ತೆ ಮರುಕಳಿಸ್ತಾ ಇರುತ್ತೆ. ಇದೆಲ್ಲವೂ ಬೇಡದ ವಿಷಯ, ಇವಾಗ ಇದ್ರ ಅವಶ್ಯಕತೆ ನಮಗಿಲ್ಲ, ಇದೆಲ್ಲ ಆಗಿ ಹೋಗಿರೋದು, ಅಥವಾ ಇದನ್ನು ಮತ್ತೆ ಮತ್ತೆ ಯೋಚನೆ ಮಾಡಿ ಮನಸ್ಸಿಗೆ ಹಾಕ್ಕೊಂಡು ಹಿಂಸೆ ಪಡೋದ್ರಿಂದ ಏನೂ ಉಪಯೋಗ ಇಲ್ಲ, ಇದು ಬೇಡ ಅಂತ ಒಂದು ಡಿಸಿಷನ್ನ ತೊಗೊಂಡು ನಿರ್ಧಾರ ಮಾಡಿಕೊಂಡು ಅದು ಮತ್ತೆ ಮತ್ತೆ ಆ ಆಲೋಚನೆಗಳು ಮರುಕಳಿಸಿದಾಗ ಒಂದೇ ಒಳಗಿಂದ ಉತ್ತರ ಬರೋದು, ಇದು ಬೇಕಾಗಿಲ್ಲ, ಇದು ಅವಶ್ಯಕತೆ ಇಲ್ಲದೆ ಇರೋದು ಅಥವಾ ಇದಾಗಿ ಹೋಗಿರೋದು ಅಂತ ನಮಗೆ ನಾವೇ ಉತ್ತರ ಕೊಟ್ಕೊಂಡು ಅದನ್ನು ತಡಿತಾ ಹೋಗೋದ್ರಿಂದ ಏನಾಗುತ್ತೆ, ಮನಸ್ಸಿನ ಅಚ್ಚುಕಟ್ಟು ಕೂಡ ನಿರ್ವಹಿಸೋದು ಸುಲಭ ಆಗುತ್ತೆ. ಕೆಲವೊಂದು ವಿಷಯಗಳು ತುಂಬ ಆನಂದ ತರುವಂಥದ್ದಿರುತ್ತೆ, ಅದನ್ನು ಮತ್ತೆ ಮತ್ತೆ ಮನಸ್ಸಿಗೆ ಅದನ್ನು ತಂದ್ಕೊಂಡು ಸಂತೋಷ ಪಟ್ಕೊಂಡು ಮುಂದಿನ ಹಾದಿಗೆ ಅದು ಒಂದು ನಮಗೆ ಮಾರ್ಗದರ್ಶನವನ್ನು ಸೂಚಿಸೋ ರೀತಿ ಅದನ್ನ ಇಟ್ಕೊಳ್ಳೋದು ತುಂಬ ಸಹಾಯಕ್ಕೆ ಬರುತ್ತೆ. ಬೆಳಗಿನ ಅಡುಗೆ ತಿಂಡಿ ಎಲ್ಲ ಮುಗಿದೋಯ್ತು, ಈಗ ಅಡುಗೆ ಮನೆ ಅಚ್ಚುಕಟ್ಟು ಮಾಡೋ ಸಮಯ. ಒಲೆ ಒರೆಸೋದ್ರಿಂದ ಏನಾಗುತ್ತೆ ಅಂದರೆ, ಅಡುಗೆ ಕೆಲಸ ಎಲ್ಲ ಸದ್ಯಕ್ಕೆ ಮುಗಿದಿದೆ, ಸದ್ಯಕ್ಕೊಂದು ಚಿಕ್ಕ ವಿರಾಮ. ಹಾಗೆಯೇ ನೆಕ್ಸ್ಟ್ ಬಂದು ಏನಾರು ಅಡುಗೆ ಮನೆಯಲ್ಲಿ ಮಾಡಬೇಕು ಅಂತ ಬಂದಾಗ ಒಂದು ಶುಭ್ರವಾಗಿರುವಂಥ ಒಲೆ, ಪ್ಲ್ಯಾಟ್ಫಾರ್ಮು ಎಲ್ಲದೂ ಕೂಡ ನಮಗೆ ಸಿಗುತ್ತೆ, ನಮಗೆ ಒಂದು ಖುಷಿ ಕೊಡುತ್ತೆ. ಹಾಗೆ ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಎನ್ಕರೇಜ್ಮೆಂಟು ಅಂತ ಹೇಳ್ಬೋದು. ಅಡುಗೆ ಮಾಡಿದ ತಕ್ಷಣ ಅಥವಾ ತಿಂಡಿ ಮಾಡಿದ ತಕ್ಷಣ ಅಥವಾ ಏನೇ ಒಂದು ಸ್ನ್ಯಾಕ್ಸ್ ಇರ್ಬೋದು, ಯಾವುದೇ ಕೆಲಸ ಮಾಡಿದ ತಕ್ಷಣ ಒಂಚೂರು ಹಾಗೆ ಕ್ಲೀನ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಡೀಪ್ ಕ್ಲೀನಿಂಗ್ ಅನ್ನೋ ಒಂದು ದೊಡ್ಡ ಕೆಲಸ ತಲೆಗೆ ಬೀಳೋದಿಲ್ಲ. ಆವಾಗವಾಗ ಒರೆಸಿ ಇಟ್ಕೊಳ್ಳೋದು, ಆವಾಗವಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡಿಕ್ಲಟರ್ ಮಾಡೋದು, ಇದೆಲ್ಲ ಮಾಡ್ತಿದ್ದಾಗ ಏನಾಗುತ್ತೆ ಅಂದರೆ, ಯಾವತ್ತೋ ಒಂದು ದಿವಸ ಕೂತ್ಕೊಂಡು ಇದಕ್ಕೆ ಸಮಯನ ನಾವು ಮೀಸಲಿಡಬೇಕು, ಇದನ್ನೇ ಇವತ್ತು ಮಾಡಿ ಮುಗಿಸ್ಬೇಕು ಅನ್ನೋ ಸಂದರ್ಭ ಬರೋದಿಲ್ಲ. ಸೊ ಇದೆಲ್ಲ ಆಯಿತು. ಇದಾದಮೇಲೆ ನಾನು ವೆಸ್ಟ್ ಸೈಡಿಗೆ ಬಂದಿದ್ದೆ. ಯಾಕೆ ಅಂತಂದರೆ, ಕೆಲವೊಂದು ಸಾಮಾನು ಬಟ್ಟೆಗಳು ಇದು ಬೇಕಾಗಿತ್ತು, ಅದನ್ನು ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೆ. ಹಾಗೆ ನಿಮಗೂ ಕೂಡ ತೋರಿಸೋಣ, ಏನು ಹೊಸ್ತು ಬಂದಿದೆ, ಏನು ಹೊಸ್ತು ಬಂದಿಲ್ಲ, ಇದನ್ನು ಕೂಡ ತೋರಿಸ್ತಾಗತ್ತೆ ಅಂತ ಬಂದೆ. ಸೊ ನಾನು ಈ ರೀತಿ ಕಾಣಿಸ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸತಿ ವೆಸ್ಟ್ ಸೈಡ್ನಲ್ಲಿ ತುಂಬ ಚೆನ್ನಾಗಿತ್ತು ಅಂತಲೂ ಅನಿಸ್ಲಿಲ್ಲ, ಅಥವಾ ತೀರಾ ಚೆನ್ನಾಗಿಲ್ಲ ಅಂತಲೂ ಅನಿಸ್ಲಿಲ್ಲ. ಕೆಲವೊಂದು ಓಕೆ ಅನಿಸಿತ್ತು, ಕೆಲವೊಂದು ಏನು ಈ ರೀತಿ ಇದೆ ಅಂತ ಅನ್ನಿಸ್ತಾ ಇತ್ತು. ಫಸ್ಟು ಈ ವೆಸ್ಟರ್ನ್ ವೇರಿಯನ್ ಈ ಸೆಕ್ಷನ್ ಇದೆಲ್ಲ ಇಲ್ಲಿ ನೋಡ್ತಾ ಇದ್ದೆ. ಯಾವ ಸೈಡಿಗೆ ಹೋಗಿದ್ರಿ ಅಂತ ನೀವು ಕೇಳ್ಬೋದು. ಇದು ಜಯನಗರದಲ್ಲಿ ಇದೆಯಲ್ಲ, ಅಶೋಕ ಪಿಲ್ಲರ್ ಹತ್ರ ಅಲ್ಲಿ. ಬಟ್ ಒಂದು ನನಗೆ ಈ ಸತಿ ಇಷ್ಟ ಆಗಿದ್ದು ಅಂದರೆ ಬ್ಯಾಗ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ಚಿಕ್ಕ ಸೈಜಿನ ಬ್ಯಾಗಿಂದ ಹಿಡಿದು ಟೋಟ್ ಬ್ಯಾಗ್ ತನಕ ಎಲ್ಲದೂ ಕೂಡ ಸಾಕಷ್ಟು ವೆರೈಟಿ ಇತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಕ್ವಾಲಿಟಿ ಕೂಡ ಡೀಸೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ನಾನು ಕೂಡ ಟ್ರೈ ಮಾಡಿ ನೋಡಿದೆ. ಈ ಸತಿ ನನಗೆ ಸಾಮಾನ್ಯವಾಗಿ ಬ್ಯಾಗ್ಗಳ ಕಡೆಗೆ ಗಮನ ಹೋಗೋದು ತುಂಬಾ ಕಡಿಮೆ. 1-2 ನೋಡಿರ್ತೀನಿ, ನನಗೆ ಇಷ್ಟ ಆಗಿಲ್ಲ ಅಂತಂದರೆ ನೋಡೋದಕ್ಕೆ ಹೋಗೋದಿಲ್ಲ. ಈ ಸತಿ ಯಾವುದು ನೋಡಿದ್ರು ಕೂಡ ಚೆನ್ನಾಗಿ ಅನಿಸ್ತಿತ್ತು. ಹಾಗೆಯೇ ತುಂಬ ಸ್ಟೈಲಿಶ್ ಆಗಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಹಾಗೆ ತುಂಬ ಉಪಯೋಗಕ್ಕೆ ಬರೋ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಸ್ಲಿಂಗ್ ಬ್ಯಾಗ್ ಇರ್ಬೋದು, ಟೋಟ್ ಇರ್ಬೋದು, ಅಥವಾ ಶೋಲ್ಡರ್ ಬ್ಯಾಗು, ಯಾವುದೇ ಇದ್ರೂ ಕೂಡ ಎಲ್ಲದರಲ್ಲೂ ಕೂಡ ಒಂದೊಂದು ಚೆನ್ನಾಗಿರೋದು ಅನಿಸ್ತಿತ್ತು. ಇದಂತೂ ತುಂಬಾ ಚೆನ್ನಾಗಿತ್ತು. ಲೆದರ್ ಬ್ಯಾಗ್ ಅಲ್ಲ ಇದು, ಫಾಕ್ಸ್ ಲೆದರು ಅಥವಾ ಪ್ಯೂರ್ ಲೆದರು ಅಂತ ಏನು ಹೇಳ್ತಾರಲ್ಲ ಅದು. ಇದು ಸ್ಟೈಲ್ ತುಂಬ ಚೆನ್ನಾಗಿತ್ತು. ಇದು ಟೋಟ್ ಬ್ಯಾಗು ಮಿನಿ ಟೋಟ್ ಅಂತ ಹೇಳ್ಬೋದು. ಆ ಚೈನ್ ಇದ್ರೂ ಕೂಡ ತುಂಬ ಭಾರವಾಗಿರಲಿಲ್ಲ, ತುಂಬ ಸ್ಟೈಲಿಶ್ ಆಗಿತ್ತು. ಹಾಗೆಯೇ ಇದು ಕೂಡ ಒಂದು ಶೋಲ್ಡರ್ ಬ್ಯಾಗು. ಅದೇ ಇದರಲ್ಲಿ ಏನು ಅಂದರೆ ಜಿಪ್ ಇರಲಿಲ್ಲ. ಈ ಟೋಟ್ ಬ್ಯಾಗ್ ಕೂಡ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ನನಗೆ ಇದರಲ್ಲಿ ಇಷ್ಟ ಆಗಿದ್ದು ಬಣ್ಣ ಅಂತ ಹೇಳ್ಬೋದು. ಇದ್ರ ಕಲರ್ ಚೆನ್ನಾಗಿತ್ತು, ಸಾಕಷ್ಟು ಕಲೆಕ್ಷನ್ ಇತ್ತು. ಇದು ನಾನು ಹಾಕ್ಕೊಂಡಿರೋ ಬ್ಯಾಗು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ನೈಟ್ ವೇರ್ ಕಡೆ ಗಮನ ಕೊಟ್ಟರೆ ಓಕೆ ಆಗಿತ್ತು. ಕಾಟನ್ನಲ್ಲಿ ಅಥವಾ ಪ್ಯಾಂಟ್ ಮತ್ತು ಅಂದರೆ ಇಲ್ಲಿ ಶಾರ್ಟ್ಸ್ ಮತ್ತು ಟಾಪ್ ಆ ಥರದ ಸೆಟ್ಗಳು ತುಂಬ ಇತ್ತು. ಆದರೆ ಫುಲ್ ಅಂದರೆ ಪ್ಯಾಂಟು ವಿತ್ ಟೀ ಶರ್ಟ್ಸು ವಿತ್ ಶರ್ಟ್ಸು ಈ ಥರದ್ದು ಅಂದರೆ ಫುಲ್ ಸೆಟ್ ಥರ ಬರುತ್ತಲ್ಲ, ಆ ಥರ ತುಂಬ ಕಡಿಮೆ ಇತ್ತು ಅಂತ ಹೇಳ್ಬೋದು. ಇದು ಒಂದು ಶಾರ್ಟ್ಸ್ ಮತ್ತು ಟೀ ಶರ್ಟ್ಸು, ಇದನ್ನು ಚೆನ್ನಾಗಿ ಪ್ಯಾಕ್ ಮಾಡಿಟ್ಟಿದ್ರು. ಪ್ಯಾಕೇಜಿಂಗ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದೊಂದು ಸತಿ ಈ ಪ್ಯಾಕೇಜನ್ನು ನೋಡಿ ಅದಕ್ಕೆ ಅಟ್ರಾಕ್ಟ್ ಆಗಿ ತೊಗೊಳ್ಳೋದು ಎಷ್ಟೋ ಜನ ಇರ್ತಾರೆ. ನನಗೂ ಕೂಡ ಎಷ್ಟೊಂದು ಸತಿ ಆಗಿದೆ. ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಚೆನ್ನಾಗಿದೆ, ಜೊತೆಗೆ ಪ್ಯಾಕೇಜಿಂಗು ಚೆನ್ನಾಗಿದೆ, ಸರಿ ತೊಗೊಳ್ಳೋಣ, ಯೂಸ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಇಲ್ಲೊಂದು ಜಿಯಾ ಅಂತ ಬ್ರ್ಯಾಂಡ್ ಇರುತ್ತೆ. ಇದು
ಓವರ್ ಸೈಜ್ಡ್ ಪ್ಲಸ್ ಸೈಜ್ ವುಮೆನ್ಗೆ ಅಂತ ಹೇಳ್ಬೋದು. ಇದರಲ್ಲಿ ಬಟ್ಟೆಗಳು ಚೆನ್ನಾಗಿರುತ್ತೆ. ಇದರಲ್ಲಿ ಎಕ್ಸ್ಟ್ರಾ ಸ್ಮಾಲ್ ಎಕ್ಸ್ ಇದ್ದರೆ ನನಗೆ ಸೂಟ್ ಆಗುತ್ತೆ, ನನಗೆ ಲೂಸ್ ಆಗುತ್ತೆ, ಬಟ್ ಅದು ತೊಗೋಬೋದು. ಆದರೆ ಎಲ್ಲದು ಎಕ್ಸ್ಟ್ರಾ ಸ್ಮಾಲ್ ಇತ್ತು, ಸೊ ಹಾಗಾಗಿ ಸಾಕಷ್ಟು ನೋಡಿದೆ. ಈ ಡೆನಿಮ್ ಒನ್ ಪೀಸ್ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ, ಆದರೆ ಇದು ಎಕ್ಸ್ಟ್ರಾ ಸ್ಮಾಲ್ ಇತ್ತು, XXS ಅಲ್ಲಿ ಇರಲಿಲ್ಲ. ಸೊ ಇಲ್ಲೊಂದು ನೈಟ್ ಸೂಟು ಡಿಸ್ಪ್ಲೇ ಮಾಡಿದರು. ಇದು ಕೂಡ ಸ್ಯಾಟಿನ್ ಅಂತಂದರೆ ಮಿಕ್ಸ್ ಅಂತ ಅಂದ್ಕೊಳ್ತೀನಿ, ಪ್ಯೂರ್ ಸ್ಯಾಟಿನ್ ಅಲ್ಲ. ಯಾಕೆಂದರೆ ಪ್ಯೂರ್ ಸ್ಯಾಟಿನ್ ನೈಟ್ ಸೂಟ್ಗಳು ಸ್ವಲ್ಪ ದುಬಾರಿಯಾಗೇ ಇರುತ್ತೆ. ಆಮೇಲೆ ಮೇಲ್ಗಡೆಗೆ ಹೋದರೆ ಎತ್ನಿಕ್ ವೇರು, ಇಂಡಿಯನ್ ವೇರ್ ಇತ್ತು. ಉತ್ಸಾಹದಲ್ಲಿ ಸಾಕಷ್ಟು ಇತ್ತು, ಬಟ್ ಹೊಸ ಥರದ್ದು ಅಂತ ನನಗನ್ಸಿದ್ದು ಅಂತ ಏನು ಅನಿಸ್ಲಿಲ್ಲ. ಕೆಲವೊಂದು ರಿಪೀಟ್ ಆಗಿದೆ ಅಂತ ಅನಿಸ್ತಿತ್ತು. ಕೆಲವೊಂದು ಈ ಎಸ್ಪೆಷಲಿ ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ ಟಾಪಲ್ಲಿ ಸಾಕಷ್ಟು ವೆರೈಟಿ ಇತ್ತು. ಇದು ವಾರ್ಕ್ ಅಂತ ಹೇಳಿ ಒಂದಿರುತ್ತಲ್ಲ ಬ್ರ್ಯಾಂಡು, ಅದರದ್ದು ಡ್ರೆಸ್ ಇದು ಚೆನ್ನಾಗಿತ್ತು. ಆದರೆ ಈ ಒಂದು ನಾನೇನು ಡ್ರೆಸ್ ತೋರಿಸಿದ್ನಲ್ಲ ಇದು ಚೆನ್ನಾಗಿತ್ತು. ಈ ವರ್ಕ್ ಕೂಡ ಚೆನ್ನಾಗಿತ್ತು. ಹಾಗೆಯೇ ಈ ಕೋಟಾ ಕಾಟನ್ ಏನು ಬರುತ್ತಲ್ಲ ಆ ಥರ ಮೆಟೀರಿಯಲಲ್ಲಿ ಮೋಸ್ಟ್ಲಿ ಮಿಕ್ಸ್ ಇತ್ತು ಅನ್ಕೋತೀನಿ, ಕಾಟನ್ ಅಲ್ಲ ಅದು, ಸಿಲ್ಕ್ ಕಾಟನ್ ಮಿಕ್ಸೋ ಅಥವಾ ಇನ್ಯಾವುದೋ ಒಂದು ಮಿಕ್ಸ್ ಇತ್ತು. ಸಾಕಷ್ಟು ಏನಂದರೆ ಎಲ್ಲದೂ ಕೂಡ ಪಾರ್ಟಿ ವೇರ್ ಆ ಥರದ್ದೇ ಜಾಸ್ತಿ ಕಾಣಿಸ್ತೈತೆ. ಈ ಕೋಆರ್ಡ್ ಸೆಟ್ ಚೆನ್ನಾಗಿತ್ತು, ಬಟ್ ಒಂದು ಕೋಆರ್ಡ್ ಸೆಟ್ ಟ್ರೈ ಮಾಡಿದ್ವಿ, ಅದು ನಾನು ನನ್ನ ಫ್ರೆಂಡ್ ಇಬ್ಬರು ಟ್ರೈ ಮಾಡಿದ್ವಿ. ಆದರೆ ಅದು ಸ್ವಲ್ಪ ವರ್ಕು ಅದರಿಂದ ಚುಚ್ಚೋ ಆಗಿತ್ತು, ಅಷ್ಟಿಷ್ಟ ಆಗಲಿಲ್ಲ. ಈ ಕುರ್ತಾ ಕೂಡ ಚೆನ್ನಾಗಿತ್ತು. ಇದ್ರ ಜೊತೆಗೆ ನೀವು ಎಷ್ಟೊಂದು ದುಪಟ್ಟಗಳನ್ನ ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು. ನೆಕ್ಸ್ಟು ಝೂಬಾದಲ್ಲಿ ಕೂಡ ಎಲ್ಲವುದು ಪೇಸ್ಟಲ್ ಕಲರ್ಸು, ಒಂಥರ ಏನಂತಾರಲ್ಲ ಅವ್ರದ್ದು ಒಂದು ಸ್ಟ್ಯಾಂಡರ್ಡ್ ಪೇಸ್ಟಲ್ ಕಲರ್ಸಲ್ಲೇ ವೆರೈಟಿ ಇರುತ್ತೆ. ಈ ಕುರ್ತಾ ಚೆನ್ನಾಗಿ ಅನಿಸಿತ್ತು. ಮೆಟೀರಿಯಲ್ ತುಂಬ ಸಾಫ್ಟಾಗಿತ್ತು. ನನಗೆ ಈ ಥರದ ಮೆಟೀರಿಯಲ್ಗಳು ತುಂಬ ಇಷ್ಟ ಆಗುತ್ತೆ, ಒಂಥರ ಫ್ಲೋ ಇರೋವಂಥದ್ದು, ಸಾಫ್ಟಾಗಿರೋದು. ಪ್ಯೂರ್ ಕಾಟನ್ ಮೆಟೀರಿಯಲ್ ಕುರ್ತಾ ಇರ್ಬೋದು, ಟಾಪ್ಗಳಿರ್ಬೋದು ಕಡಿಮೆ ಅಂತಲೇ ಅನಿಸ್ತು. ಕೆಲವೊಂದಿತ್ತು, ಮೋಸ್ಟ್ಲಿ ಸಮ್ಮರು ಮುಗೀತು ಅಂತ ಇರ್ಬೋದು, ಚಳಿಗಾಲ ಬಂತು ಅಂತಂದರೆ, ಅಥವಾ ಈಗ ಎಲ್ಲ ಈ ಶ್ರಾವಣ ಮಾಸ ಫೆಸ್ಟಿವಲ್ ಸೀಸನ್ ಶುರುವಾಗೋಗುತ್ತೆ. ಸೊ ಅದಕ್ಕೆ ತಕ್ಕನಾಗೆ ಮೋಸ್ಟ್ಲಿ ಎಲ್ಲದು ಬಂದಿದೆ ಅಂತ ಅನಿಸುತ್ತೆ. ಈ ಪರ್ಪಲ್ ಕಲರ್, ಲ್ಯಾವೆಂಡರ್ ಕಲರ್ ಇದು ಚೆನ್ನಾಗಿತ್ತಿದು. ಇದು ಕೂಡ ಇಲ್ಲಿ ಏನಂದರೆ ನೀವು ಇದನ್ನು ಕೋಆರ್ಡ್ ಸೆಟ್ ಥರ ತೊಗೋಬೋದು, ಅಥವಾ ಬರೀ ಒಂದೇ ಟಾಪ್ ಥರ ತೊಗೊಂಡು ಜೀನ್ಸ್ ಜೊತೆಗೆ ಹಾಕ್ಕೊಳ್ಳೋದು, ಅಥವಾ ಕುರ್ತಾ ಬರೀ ತೊಗೊಂಡು ಅದನ್ನು ನೀವು ಪ್ಯಾಂಟ್ ಜೊತೆಗೆ ಹಾಕ್ಕೊಳ್ಳೋದು, ಅಂದರೆ ಪೈಜಾಮ ಜೊತೆ ಹಾಕ್ಕೊಳ್ಳೋದು, ಆ ಥರದ್ದು ಮಾಡ್ಬೋಯಿತ್ತು. ಅಥವಾ ಈ ರೀತಿಯಾಗಿ ಕೋಆರ್ಡ್ ಸೆಟ್ ಥರ ನೀವು ಅದನ್ನು ಒಟ್ಟಿಗೆ ಕೂಡ ತೊಗೋದಾಯಿತು. ಈ ಕಲರ್ ತುಂಬ ಚೆನ್ನಾಗಿತ್ತಿದು, ಪಿಂಕು, ಬಟ್ ಪೂರ್ತಿ ಬ್ರೈಟ್ ಪಿಂಕ್ ಅಂತ ಹೇಳೋಕ್ಕಾಗೋದಿಲ್ಲ, ಸ್ವಲ್ಪ ಸೋಬರ್ ಆಗಿರೋ ಪಿಂಕ್ ಅಂತ ಹೇಳ್ಬೋದು. ಅದು ಕೂಡ ಕೋಆರ್ಡ್ ಸೆಟ್ ಇತ್ತು. ಹೆಚ್ಚಿಗೆ ಇಲ್ಲಿ ಪೇಸ್ಟಲ್ ಕಲರೇ. ಇವ್ರದ್ದು ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ, ಅಂದರೆ ಕಾಟನ್ನಲ್ಲಿ ಕಡಿಮೆ. ಲಾಸ್ಟ್ ಟೈಮೆಲ್ಲ ಸಮ್ಮರ್ ಶುರುವಾದಾಗ ಲಿನನ್ನಲ್ಲಿ ತುಂಬ ಇತ್ತು, ಇವಾಗ ಕಾಟನ್ದು ಅಷ್ಟೊಂದಿರಲಿಲ್ಲ. ಮೋಸ್ಟ್ಲಿ ಸಿಲ್ಕ್ ಮಿಕ್ಸು, ಕಾಟನ್ ಮಿಕ್ಸ್ ಸಿಲ್ಕು, ಈ ಥರದ ಮೆಟೀರಿಯಲ್ ಜಾಸ್ತಿ ಕಾಣಿಸ್ತಾ ಇತ್ತು. ಒಂದು 2-3 ಟಾಪ್ನ ಈ ರೀತಿ ಇಟ್ಕೊಂಡು ಹಾಗೆಯೇ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂತಂದರೆ ಸ್ವಲ್ಪ ಸಮಯನೂ ಬೇಕಾಗುತ್ತೆ, ಆಮೇಲೆ ಎಷ್ಟೊಂದು ತೋರಿಸೋದಕ್ಕೆ ಆಗೋದಿಲ್ಲ ಆವಾಗ ಟ್ರೈ ಮಾಡೋದಕ್ಕೆ, ಅದಕ್ಕೆ ಸಮಯ ಹೊರಟೋಗುತ್ತೆ. ಹಾಗಾಗಿ ಜಾಸ್ತಿ ವಿಡಿಯೋ ಕ್ಲಿಪ್ಪು ವೆಬ್ಸೈಟ್ ಹೋಗಿ ನೀವು ನೋಡಿರ್ತೀರಾ. ಇದರೊಳಗೆ ಏನಿದೆ ಅಂದರೆ ಮತ್ತೆ ಹೋಗಿದ್ದೆ, ಯಾವುದೋ ಒಂದನ್ನು ಐಟಮ್ನ ರಿಟರ್ನ್ ಮಾಡಬೇಕಿತ್ತು. ಸೊ ಇನ್ನೊಂದು 2 ತೊಗೊಂಬಂದೆ. ಅದರೊಳಗಡೆ ಒಂದು ಕುರ್ತಾ ತೊಗೊಂಬಂದೆ, ಅದಕ್ಕೆ ನಿಮಗೆ ತೋರಿಸೋಣ ಅಂಥೇಳಿ ಬ್ಯಾಗ್ನ ಇಟ್ಕೊಂಡು ನಿಂತೀನಿ, ಶಾಪಿಂಗ್ ಬ್ಯಾಗ್ನ. ಹಾಗೆಯೇ ಇನ್ನೊಂದು ನನಗೆ ಒಂದು ಸ್ಟೀಲ್ ಪಾತ್ರೆ ಅಂಗಡಿಗೆ ಹೋಗಿದ್ದೆ. ಒಂದು ನನಗೆ ಪ್ಯಾನ್ ಬೇಕಿತ್ತು, ಒಗ್ಗರಣೆಗೆ ಇದು ಬೇಕಿತ್ತು, ಈ ಥರದ್ದು ಒಂದಿದೆ ನನ್ನ ಹತ್ರ. ಬಟ್ ಏನಾಗೋಗುತ್ತೆ ಅಂದರೆ ಒಂದೊಂದ್ಸತಿ ಒಂದು 2-3 ಸತಿ ಎಲ್ಲ ಒಗ್ಗರಣೆ ಹಾಕಿ ಅದನ್ನು ನಾನು ತೊಳೆಯೋದು ಮರೆತು ಕೆಲಸದವ್ರಿಗೆ ತೊಳೆಯೋಕ್ಕೆ ಹಾಕಿದಾಗ ಬೆಳಗ್ಗೆ ಮತ್ತೆ ಅರ್ಜೆಂಟಿಗೆ ಸಿಗೋದೇ ಇಲ್ಲ. ಆವಾಗ ಏನಾಗುತ್ತೆ, ತಡ್ಕಾಡ್ಬೇಕಾಗತ್ತೆ, ಯಾವ್ದ್ರಲ್ಲಿ ಒಗ್ಗರಣೆ ಹಾಕೋದು, ದೊಡ್ಡ ಪ್ಯಾನ್ ತೊಗೋಬೇಕಾಗತ್ತೆ, ಸುಮ್ಮನೆ ಅಷ್ಟು ದೊಡ್ಡದು ತೊಳೆಯೋದು ಒಂದು ಇದು, ಆಮೇಲೆ ಅದು ಕಾಯೋದಕ್ಕೂ ಸಾಕಷ್ಟು ಸಮಯ ಬೇಕಾಗುತ್ತೆ. ಅದಕ್ಕೆ ಇನ್ನೊಂದು ಚಿಕ್ಕ ಪ್ಯಾನ್ ಈ ಥರದ್ದು ಒಗ್ಗರಣೆಗೆ ತೊಗೊಂಬರೋಣ ಅಂತ ತೊಗೊಂಬಂದೆ. ಇದು ಯಾವುದೋ ಹೊಸ ಬ್ರ್ಯಾಂಡ್, ಇದು ನೋವಾ ಅಂಥೇಳಿ. ಇದನ್ನು ಟ್ರೈಪ್ಲೈ, ಬಟ್ ಚೆನ್ನಾಗಿದೆ ಇದು. ನಂತರ ಇನ್ನೊಂದು ಇರೋದು ವಿನೋದ್. ಈ ಸತಿ ಇದನ್ನು ತೊಗೊಂಬಂದೆ. ಅರೌಂಡ್ 360 ರುಪೀಸು 370 ರುಪೀಸು ಅನ್ಕೊಟ್ಟೆ. ಚೆನ್ನಾಗಿದೆ, ಸಾಕಷ್ಟು ಭಾರವಾಗಿದೆ. ಇದೆಲ್ಲ ಹ್ಯಾಂಡೆಲ್ಲ ಚೆನ್ನಾಗಿದೆ. ಸೇಮ್ ಆ ವಿನೋದ್ನವ್ರದ್ದು ಏನಿದೆಯಲ್ಲ, ವಿನೋದ್ನವ್ರದ್ದು ಇನ್ನೊಂಚೂರು ದೊಡ್ಡದಾಗಿದೆ, ಆಮೇಲೆ ಅದು ಇನ್ನೊಂಚೂರು ಪ್ರೈಸ್ ಕೂಡ ಜಾಸ್ತಿ ಅದು, ಬಟ್ ಇದು ಕಡಿಮೆ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಇದು ಅದಕ್ಕಿಂತ ಚೂರು ಚಿಕ್ಕದು ತೊಗೊಂಬಂದೆ, ಅದು ಸ್ವಲ್ಪ ದಪ್ಪಗಿದೆ, ದೊಡ್ಡದಾಗಿದೆ, ದಪ್ಪನೂ ಇದೆ, ದೊಡ್ಡದಾಗೂ ಇದೆ. ಸೊ ಇದೊಂದು ತೊಗೊಂಬಂದೆ. ಸ್ಟಿಕ್ಕರ್ ತೆಗೆದುಬಿಡೋಣ ಹಾಗೆ ಅಂತ ನೋಡ್ತಾ ಇದ್ದೆ, ಅರ್ಧಂಬರ್ಧ ತೆಗಿಯೋಕ್ಕಾಯ್ತು. ಗೊತ್ತಲ್ವ ಈ ಪ್ಲಾಸ್ಟಿಕ್, ಈಗ ಪ್ಲಾಸ್ಟಿಕ್ ಅಲ್ಲ, ಇಂದು ಸ್ಟೀಲ್ ಪಾತ್ರೆ ಅಂಟಿಸಿ ಸ್ಟಿಕ್ಕರ್ಗಳ ಕತೆ.
ಇದು ಒಂದು ಕುರ್ತಾ ತಗೊಂಡೆ ವೆಸ್ಟ್ ಸೈಡಲ್ಲಿ ತುಂಬ 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 ದಿನಗಳ ನಂತರ. ಇದು ಕುರ್ತಾ ಹಿಂದೆ ಕೂಡ ನೋಡಿದ್ನೇನೋ ನಂಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಈ ಅಡುಗೆ ಮನೆ ಲೈಟಲ್ಲಿ ಇದು ಎಷ್ಟು ಚೆನ್ನಾಗಿ ಕಾಣುತ್ತೋ ಗೊತ್ತಿಲ್ಲ. ಇದು ಕುರ್ತಾ ಆ್ಯಕ್ಚುಲ್ ಕಲರು ಕ್ಯಾಮ್ರಾದಲ್ಲಿ ಬರ್ತಿಲ್ಲ. ಇನ್ನೊಂದು ಹಾಲಲ್ಲಿ ಒಳ್ಳೆ ಲೈಟಲ್ಲಿ ತೋರಿಸ್ತೀನಿ ಒಂದು ನಿಮಿಷ. ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗು ನೀವು ವೆಸ್ಟ್ ಸೈಡ್ ಶಾಪಿಂಗ್ ಮಾಡ್ತಿದ್ದು ನೋಡಿದ್ರಿ. ಸೊ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಬ್ಯಾಗ್ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು. ನಾನು ನಿಮ್ಗೆ ತೋರಿಸ್ದೆ ವಿಡಿಯೋದಲ್ಲಿ ಏನೇನು ತೊಗೊಂಡೆ ಅಂಥೇಳಿ. ಒಂದು ಟಾಪ್ ತೊಗೊಂಡೆ, ಲೈಟ್ ಕಲರು, ಬಟ್ಟೆ ತುಂಬ ಚೆನ್ನಾಗಿದೆ. ಹಾಗೆಯೇ ಸ್ಟೈಲ್ ಕೂಡ ಚೆನ್ನಾಗಿದೆ. ಡೇ ಟು ಡೇ ಯೂಸಿಗೆ ಇರ್ಬೋದು, ಟ್ರಾವೆಲ್ ಮಾಡೋದಕ್ಕಿರ್ಬೋದು, ಎಲ್ಲದಕ್ಕೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಉತ್ಸಾಹದ್ದು ಎಕ್ಸ್ಟ್ರಾ ಸ್ಮಾಲ್ ಸೈಜಲ್ಲಿ ತೊಗೊಂಡಿದ್ದೀನಿ. ಈ ಥರ ಇದೆ. ಹಾಗೆಯೇ ಬೆಳಗ್ಗೆ ಇನ್ನೇನೋ ಒಂದು ಕೆಲಸಕ್ಕೆ ಹೋಗಿದ್ದೆ ನಾನು, ಆಗ ಒಂದು ಕುರ್ತಾ ತೊಗೊಂಡೆ. ಈ ರೀತಿ ಕಾಣ್ತಾ ಇದೆ ಕುರ್ತಾ. ಅಲ್ಲಿ ಹಾಕೊಳಗೇನೋ ಇಷ್ಟ ಆಯಿತು. ಮನೆಗೆ ಬಂದಾಗಲೂ ಚೆನ್ನಾಗಿ ಅನಿಸ್ತಿದೆ, ಬಟ್ ಗೊತ್ತಿಲ್ಲ ಇಟ್ಕೋತೀನ ವಾಪಸ್ ಕೊಡ್ತೀನ ಅಂಥೇಳಿ. ಈ ರೀತಿ ವರ್ಕ್ ಇದೆ ಕೈ ಇದು ಇದ್ರ ಸ್ಲೀವ್ಸಲ್ಲಿ, ಹಾಗೇನೆ ನೆಕ್ಕಲ್ಲಿದೆ. ಇಲ್ಲಿ ಏನೋ ಇದಿದೆ, ಏನಿದು ಕವಡೆ ಇದೆ. ಈ ರೀತಿ ಕುರ್ತಾ ಇದೆ, ಲಾಂಗ್ ಕುರ್ತಾ ಇದು. ಇದೊಂದು ತೊಗೊಂಡೆ. ಇನ್ನೊಂದು ಇದು ಕೂಡ ಕುರ್ತಾ ಕೂಡ ಉತ್ಸಾಹದ್ದೇ ಇದು, ಕರೆಕ್ಟ್ ಉತ್ಸಾಹದ್ದೇ ಇದು. ಸ್ಮಾಲ್ ಸೈಜಲ್ಲಿ ತೊಗೊಂಡೆ. ಆ್ಯಕ್ಚುಲಿ ನನಗೆ ಎಕ್ಸ್ಟ್ರಾ ಸ್ಮಾಲ್ ಇದ್ರೂ ಆಗ್ತಿತ್ತು, ಇಲ್ಲಿ ಇರಲಿಲ್ಲ. ಸ್ಮಾಲಲ್ಲಿ ತೊಗೊಂಡೆ. ಕಾಟನ್ನು ಸ್ವಲ್ಪ ಮಟ್ಟಿಗೆ ಶ್ರಿಂಕ್ ಆದ್ರೂ ಪರವಾಗಿಲ್ಲ ಅಂಥೇಳಿ ಇವಾಗ ಇಟ್ಕೊಳ್ಳ ಬೇಡವಾ ಅಂತಾನೆ ಅನ್ನಿಸ್ತಿದೆ. ಯಾಕೋ ಅಲ್ಲಿ ಲೈಟಲ್ಲಿ ನೋಡಿದಾಗ ಕಲರ್ ತುಂಬ ಬ್ರೈಟಾಗಿ ಕಾಣಿಸ್ತು. ಇಲ್ಲಿ ಮನೆಗೆ ಬಂದು ನೋಡ್ತಿದ್ರೆ ನನಗೆ ಕಲರ್ ಇಷ್ಟ ಆಗ್ತಿಲ್ಲ. ಸ್ವಲ್ಪ ಏನಂತಾರೆ, ಈ ಮೆಹಂದಿ ಗ್ರೀನ್ ಥರ ಇದೆ. ಬಟ್ ಅಲ್ಲಿ ಏನೋ ಇದ್ರೊಳಗಡೆ ಅಲ್ಲಿ ಅಷ್ಟೆಲ್ಲ ಲೈಟ್ ಆಗಿರ್ತಾರಲ್ಲ, ಆ ಲೈಟಲ್ಲಿ ತುಂಬಾ ಬ್ರೈಟಾಗಿ ಕಾಣಿಸ್ತಿತ್ತು. ಈ ಕ್ಯಾಮ್ರಾದಲ್ಲೂ ಅಷ್ಟೇ ಕರೆಕ್ಟಾಗಿ ಕಲರೇ ಕಾಣಿಸ್ತಾ ಇದೆ. ನನಗೆ ಸ್ವಲ್ಪ ಒಂಥರ ಆ ಕಲರು ಮೆಹಂದಿ ಗ್ರೀನ್ ಕಲರು ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಒಂದು ಪಲಾಜೋ ತೊಗೊಂಡೆ, ಎಲ್ಲ ಕೆಳಗೆ ಬಿದ್ದೋಗಿತ್ತು. ಇದು ಮಾಮೂಲಿ ಪ್ಲೈನ್ ಏನು ಬರುತ್ತಲ್ಲ, ಇದು ರೇಯಾನ್ ಫ್ಯಾಬ್ರಿಕ್ ಅನಿಸುತ್ತೆ, ಅಲ್ಲ ರೇಯಾನ್ ಅಲ್ಲ ವಿಸ್ಕಾಸ್ ಅನಿಸುತ್ತೆ. ಇದು ಉತ್ಸಾಹದೇನೆ. ಇದು ಆ್ಯಕ್ಚುಲಿ ಸ್ಮಾಲು ಆಗುತ್ತೆ, ನನಗೆ ಆಗಲ್ಲ ಅಂತಲ್ಲ, ಬಟ್ ಸ್ವಲ್ಪ ಕಂಫರ್ಟಬಲ್ ಆಗಿ ಸ್ವಲ್ಪ ಲೂಸ್ ಫಿಟ್ ಬೇಕು ಅಂತಂದರೆ ಮೀಡಿಯಮ್ ತೊಗೋಬೇಕು. ಸೊ ಇದನ್ನು ಮೀಡಿಯಮ್ ತೊಗೊಂಡೆ. ಇದು ಎಷ್ಟು ಕೊಟ್ಟೆ, ಇದು 799. ಇದು ಐ ಥಿಂಕ್ ಇದು 899 ಆರ್ ಇದು ಕೂಡ 799 ಅನಿಸುತ್ತೆ. ಈ ಕುರ್ತಾನೇ ಸ್ವಲ್ಪ ಜಾಸ್ತಿ, 1499 ಇದು. ಗೊತ್ತಿಲ್ಲ, ಇದನ್ನು ರಿಟರ್ನ್ ಮಾಡಿಬಿಟ್ಟು ಇನ್ನೇನಾದ್ರು ಕಿಚನ್ ಐಟಮೇ ತೊಗೋತೀನ ಅಂಥೇಳಿ. ಇದಲ್ಲದೆ ಇನ್ನೂ ಒಂದು ಕಿಚನಿಗೆ ಕೂಡ ಒಂದು ತೊಗೊಂಬಂದೆ. ಬಾಕ್ಸ್ ಇಲ್ಲಿದೆ. ನಾನೊಂದು ಬಬಲ್ ರ್ಯಾಪ್ ಹಾಕ್ಕೊಡಿ ಅಂತಂದೆ. ಅವರು ಬಬಲ್ ರ್ಯಾಪ್ ಮಾಡೋದಕ್ಕೆ ಪೇಪರ್ ಅದಿಲ್ಲ ನಮ್ಮ ಹತ್ರ, ಶೀಟು ಅಂಥೇಳಿ ಈ ರೀತಿ ಪ್ಯಾಕ್ ಮಾಡಿ ಕೊಟ್ಟರು. ಇದು ಯುಟೆನ್ಸಿಲ್ಸ್ ಅಂತ ಇದ್ರ ಮೇಲೆ ಬರೆದಿದೆ. ಸ್ಪೂನ್ಸ್ ಇಡ್ಬೋದು, ಸ್ಪೂನ್ಸು, ಫೋರ್ಕ್ಸು, ಅಥವಾ ಅದು ಎರಡಿದೆ ಕಂಪಾರ್ಟ್ಮೆಂಟ್, ಈ ಥರ ಇದೆ, ಇಡ್ಬೋದು. ಇಲ್ಲ ಅಂದರೆ ವುಡನ್ ಏನು ಬರುತ್ತಲ್ಲ ಸ್ಪ್ಯಾಚುಲಾಗಳು, ಅಂದರೆ ಪ್ಲ್ಯಾಟ್ಫಾರ್ಮಲ್ಲಿ ಇಟ್ಕೊಳ್ಳೋ ಅಂಥದ್ದು ಏನು ಬೇಕಾದ್ರೂ ತಕ್ಷಣಕ್ಕೆ ಬೇಕಾಗುತ್ತಲ್ಲ ಆ ಥರದಕ್ಕೆ ಇಟ್ಕೊಳ್ಳೋದಕ್ಕೆ. ನನಗೆ ಸ್ಪೂನ್ ಇಡೋದಕ್ಕಲ್ಲ, ನಾನು ಸೌಟ್ಗಳು ಇಟ್ಕೊಳ್ಳೋದಕ್ಕೇ ಪ್ಲ್ಯಾಟ್ಫಾರ್ಮ್ ಮೇಲೆ ಈ ವಿಸ್ಕರು ಇದೆಲ್ಲ ಇರುತ್ತಲ್ಲ, ಇದನ್ನ ಇಟ್ಕೊಳ್ಳೋಕ್ಕೇನೆ ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಇಲ್ದಿದ್ರು ಚೆನ್ನಾಗಿರ್ತಿತ್ತು, ಬಟ್ ಹೀಗೆ ಕೂಡ ಇಟ್ಟರು ಆಗುತ್ತೆ, ಏನು ತೊಂದರೆ ಇಲ್ಲ. ಇದು ಬೇಡ ಅಂತ ಅನಿಸಿದ್ರೆ ಈ ಥರ ಇಡೋದಕ್ಕೂ ಕೂಡ ಆಗುತ್ತೆ. ಇದು ಎರಡಿದೆ. ಈ ಎರಡಿರೋದು ಏನಂತಾರೆ ಚೆನ್ನಾಗಿರುತ್ತೆ. ಅಂದರೆ ಕೆಲವೊಂದು ಮರದನ್ನ ಒಂದು ಕಡೆ ಇಟ್ಟರೆ ಸ್ಟೀಲಿಂದ ಒಂದು ಕಡೆ ಇಡ್ಬೋದು, ಅಥವಾ ಬೇರೆ ಮೆಟೀರಿಯಲ್ದು ಎರಡು ಥರದನ್ನು ಬೇರೆ ಬೇರೆಯಾಗಿ ಇಡ್ಬೋದು ಅಂಥೇಳಿ ಇದೊಂದು. ಇದು ಯಾವುದಕ್ಕೆ ಕಲರ್ ಎಲ್ಲಿಗೆ ಮ್ಯಾಚ್ ಆಗುತ್ತೆ ಏನು ಗೊತ್ತಿಲ್ಲ. ಅಲ್ಲಿತ್ತು, ನಾನು ತುಂಬ ದಿವಸದಿಂದ ಈ ಥರದೊಂದು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಸೆರಾಮಿಕಲ್ಲಿ ನೋಡಿದೆ, ಸೆರಾಮಿಕಲ್ಲಿ ಸುಮಾರು ತುಂಬ ದೊಡ್ಡದಿರ್ತಿತ್ತು ಅಥವಾ ತುಂಬ ಚಿಕ್ಕದಿರ್ತಿತ್ತು, ಕಲರ್ ಏನೋ ಒಂಥರ ಇರ್ತಿತ್ತು. ಬಟ್ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, ಕಾಂಪ್ಯಾಕ್ಟ್ ಆಗಿದೆ ಅಂತ ಅನ್ನಿಸ್ತು. ಇದ್ರ ಪ್ರೈಸು ಅರೌಂಡ್ 600 ಅಥವಾ 600 ಅಥವಾ 700 ಅಂತ ಅಂದ್ಕೊಳ್ತೀನಿ, ಮರ್ತೋಗಿದೆ ನನಗೆ.
ಇದೊಂದು ತೊಗೊಂಬಂದೆ. ಸೊ ಇದಿಷ್ಟೇ ವೆಸ್ಟ್ ಸೈಡಿಂದ ನಾನು ತೊಗೊಂಬಂದಿದ್ದು, ಇದಿಷ್ಟೇ ಶಾಪಿಂಗು.